ಎಡಗೈಯಲ್ಲಿ ದಾನ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರದು ಎಂಬ ಗಾದೆ ಮಾತಿದೆ. ಆದರೆ ಕೆಲವರಲ್ಲಿ ತುಂಬಿ ತುಳುಕುವಷ್ಟು ಸಂಪತ್ತಿದ್ರೂ ಇನ್ನೊಬ್ಬರಿಗೆ 10 ರೂಪಾಯಿ ಕೊಡಲು ಹಿಂದೆ ಮುಂದೆ ನೋಡುವ ಇಂತಹ ಕಾಲದಲ್ಲಿ ಅಲ್ಲೊಬ್ಬರು ನಮ್ಮ ದೇಶದ ಪ್ರಗತಿಗಾಗಿ, ನಮ್ಮ ದೇಶದ ಶಿಕ್ಷಣದ ಉದ್ಧಾರಕ್ಕಾಗಿ ದಿನಕ್ಕೆ 20 ಕೋಟಿಯಂತೆ ವರ್ಷಕ್ಕೆ 7,900 ಕೋಟಿ ರೂಪಾಯಿಗಳನ್ನು ದಾನ ಮಾಡಿದ್ದಾರೆ. ಅಂದಹಾಗೆ ಈ ಮಹಾದಾನಿ ಇರುವುದು ದುಬೈಯಲ್ಲೋ ಸಿಂಗಪುರದಲ್ಲೋ ಅಲ್ಲ, ಬದಲಾಗಿ ಇವರು ನಮ್ಮ ದೇಶದಲ್ಲೇ ಇರುವ ಹೆಮ್ಮೆಯ ಭಾರತೀಯ ವಿಪ್ರೋ ಕಂಪನಿಯ ಸ್ಥಾಪಕ ಅಜೀಂ ಪ್ರೇಮ್ಜಿ. 1999ರಿಂದ 2005ರವರೆಗೆ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದ ಅಜೀಂ ಪ್ರೇಮ್ಜಿ ಅವರು ತಮ್ಮ ಉದ್ಯೋಗಿಗಳಿಗೆ ಬೆಸ್ಟ್ ಬಾಸ್ ಆಗಿದ್ದು ಮಾತ್ರವಲ್ಲದೆ ಭಾರತದ ಜನಸಾಮಾನ್ಯರಿಗೆ ಉತ್ತಮವಾದ ಮನುಷ್ಯ ಕೂಡ ಆಗಿದ್ದಾರೆ. ತಮ್ಮ ವಿಪ್ರೋ ಸಂಸ್ಥೆಯಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಭಾರತೀಯರಿಗೆ ಉದ್ಯೋಗವನ್ನು ಕೂಡ ನೀಡಿದ್ದಾರೆ. ನಮ್ಮ ದೇಶದ ಪ್ರತಿಯೊಂದು ಬಡ ಮಕ್ಕಳಿಗೂ ಕೂಡ ಶಿಕ್ಷಣದ ಕೊರತೆಯಾಗಬಾರದು ಎಂಬ ಕಾರಣಕ್ಕಾಗಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ 50,000 ಕೋಟಿಗಿಂತಲೂ ಹೆಚ್ಚು ವಿನಿಯೋಗಿಸಿದ್ದಾರೆ. ಇವರ ಈ ಸಾಮಾಜಿಕ ಸೇವೆಯನ್ನು ಗುರುತಿಸಿದ ಎಡೆಲ್ ಗಿವ್ ಹ್ಯುರೆನ್ ಇಂಡಿಯಾ ಫಿಲಾಗ್ರಫಿಯಲ್ಲಿ ಇವರಿಗೆ ಮೊದಲ ಸ್ಥಾನವನ್ನು ಕೂಡ ನೀಡಲಾಗಿದೆ. ಅಜೀಂ ಪ್ರೇಮ್ಜಿ ಅವರ ಕುಟುಂಬದ ದೇಶ ಪ್ರೇಮದ ಬಗ್ಗೆ ಮಾತನಾಡಬೇಕು ಅಂದ್ರೆ 1947ರಲ್ಲಿ ಹಿಂದೂ ಮುಸ್ಲಿಂ ಗಲಭೆಯಾಗಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಭಾರತದಲ್ಲಿದ್ದ ಬಹುತೇಕ ಮುಸ್ಲಿಂ ಸಮುದಾಯದ ಉದ್ಯಮಿಗಳು ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ತೆರಳುತ್ತಾರೆ. ಆದರೆ ಭಾರತದ ಅಂದಿನ ಮುಸ್ಲಿಂ ಸಮುದಾಯದ ಶ್ರೀಮಂತ ಉದ್ಯಮಿಯಾಗಿದ್ದ ಅಜೀಂ ಪ್ರೇಮ್ಜಿ ಅವರ ತಂದೆ ಹಾಸಿಂ ಪ್ರೇಮ್ಜಿ ಅವರು ಮಾತ್ರ ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ತೆರಳುವುದಿಲ್ಲ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಅವರು ಹಾಸಿಂ ಪ್ರೇಮ್ಜಿ ಅವರಿಗೆ ಪತ್ರವನ್ನು ಬರೆದು, ನೀವು ಪಾಕಿಸ್ತಾನಕ್ಕೆ ಬಂದರೆ ಉನ್ನತವಾದ ಪದವಿಯನ್ನು ನೀಡ್ತೇವೆ, ನಮ್ಮ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನವನ್ನು ನೀಡ್ತೇವೆ ಎಂದಾಗಲೂ ಕೂಡ ಹಾಸಿಂ ಪ್ರೇಮ್ಜಿ ಅವರು, ನಾನು ಹುಟ್ಟಿದ್ದು ಭಾರತದಲ್ಲಿಯೇ, ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಭಾರತದ ಮಣ್ಣಲ್ಲಿಯೇ ಇರುತ್ತೇನೆ, ನಾನು ಸತ್ತ ನಂತರವೂ ಭಾರತದ ಮಣ್ಣಲ್ಲಿಯೇ ಮಣ್ಣಾಗುತ್ತೇನೆ ಹೊರತು ಪಾಕಿಸ್ತಾನಕ್ಕೆ ಬರುವುದಿಲ್ಲ ಎಂದು ಭಾರತದಲ್ಲಿಯೇ ನೆಲೆಸಿ ಭಾರತದ ಸಾಮಾಜಿಕ ಆರ್ಥಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಅಜೀಂ ಪ್ರೇಮ್ಜಿ ಅವರು ಇದುವರೆಗೆ 1.5 ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಣವನ್ನು ಭಾರತದ ಅಭಿವೃದ್ಧಿಗಾಗಿ ದಾನ ಮಾಡಿದ್ದಾರೆ. ಇವರ ಈ ಸಾಧನೆಯನ್ನು ಗುರುತಿಸಿ 2005ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 2011ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಕೇಂದ್ರ ಸರ್ಕಾರ ಇವರನ್ನು ಗೌರವಿಸಿದೆ. ಅಜೀಂ ಪ್ರೇಮ್ಜಿ ಅವರು ಹೇಳುವ ಪ್ರಕಾರ, ನಮಗೆ ದೇವರು ಇಷ್ಟೊಂದು ಸಂಪತ್ತನ್ನು ನೀಡಿದ್ದಾನೆ ಎಂದರೆ ಅದನ್ನು ನಾವು ಮಾತ್ರ ಉಪಯೋಗಿಸಿದರೆ ಸಾಲದು, ಅದರಲ್ಲಿ 1 ಭಾಗದಷ್ಟು ಹಣವನ್ನು ಸಮಾಜದ ಕಲ್ಯಾಣಕ್ಕಾಗಿ ಉಪಯೋಗಿಸಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತದೆ ಎಂದು. ಅಜೀಂ ಪ್ರೇಮ್ಜಿ ಅವರು ನಮ್ಮ ದೇಶದ 15ನೇ ಅತಿ ದೊಡ್ಡ ಶ್ರೀಮಂತ. ಆದರೆ ಹೃದಯ ಶ್ರೀಮಂತಿಕೆಯಲ್ಲಿ ಇವರೇ ನಂಬರ್ 1 ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ 2020ರಲ್ಲಿ ಬಿಡುಗಡೆಯಾದ ಭಾರತದ ಶ್ರೀಮಂತರಲ್ಲಿ ಅತ್ಯಂತ ಹೆಚ್ಚಾಗಿ ದಾನ ಮಾಡಿರುವ ಶ್ರೀಮಂತರ ಪಟ್ಟಿಯಲ್ಲಿ ಅಜೀಂ ಪ್ರೇಮ್ಜಿ ಅವರ ಹೆಸರು ಮೊದಲನೆಯ ಸ್ಥಾನದಲ್ಲಿ ಇದೆ. ಅಜೀಂ ಪ್ರೇಮ್ಜಿ ಅವರ ಈ ದೇಶದ ಮೇಲಿರುವ ಕಾಳಜಿ ನಿಮಗೆ ಇಷ್ಟ ಆದ್ರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ದ ಫಿಲಾಸಫರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೊಳಗಿನ ಕನ್ನಡದ ಫಿಲಾಸಫರ್ ಅನ್ನು ಬಡಿದೆಬ್ಬಿಸಿ. ಧನ್ಯವಾದಗಳು.